ಸೌಮ್ಯ ಸತ್ತಿದ್ದು ವಿಷದಿಂದ ಅಂತ ಗೊತ್ತಾಯ್ತು. ಸೊ ಬಾಡಿಗೆ ವಿಷ ಸಲಾಡ್ ಮುಖಾಂತರ ಹೋಗಿದೆ. ಆದರೆ ಈ ಮೂವರಲ್ಲಿ ಸೌಮ್ಯನ ಕೊಲ್ಲೋ ಮೋಟಿವ್ ಯಾರಿಗಿತ್ತು ಅಂತ ಗೊತ್ತಾಗ್ತಿಲ್ಲ. ಇನ್ನು ಉಳಿದಿರೋರು ಸೌಮ್ಯ ಗಂಡ ಸಂತೋಷ್. ಪಾರ್ಥೇನಿಯಂ ಮತ್ತು ಹೆಮ್ಲಾಕ್ ಸಸಿ ಒಂದೇ ಥರ ಇರುತ್ತಲ್ವಾ? ಹೆಮ್ಲಾಕ್ ಆ ಥರ ಒಂದು ಸಸಿ ಇದೆಯಾ? ಒಂದು ಆರೋಗ್ಯ ಕಾಪಾಡೋ ಔಷಧಿಯಾಗಿ, ಇನ್ನೊಂದು ಜೀವ ತೆಗೆಯೋ ವಿಷವಾಗಿ. ಈ ಸ್ಟೆರಾಯ್ಡ್ಸಲ್ಲಿ ಹೆಮ್ಲಾಕ್ ಅನ್ನೋದು ಆಸಿಡ್ ಥರ ಬಳಕೆ ಆಗುತ್ತೆ. ಮೇಘನ ಅವ್ರನ್ನ ಮೀಟ್ ಮಾಡಬೇಕು. ಆ ಡ್ರಾಮಾದಲ್ಲಿ ಯಾರೋ ಒಬ್ಬ ಹೀರೋ ಕ್ಯಾರೆಕ್ಟರ್ ಮಾಡೋನು ತುಂಬ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಿದ್ಲು. ಆ ಹುಡುಗನ ಹೆಸರು ವಿನಾಯಕ್. ಪ್ರತಿಭಾ ಎಲ್ಲೋದ್ಲು? ಇನ್ನೂ ಬಂದಿಲ್ವಲ್ಲ? ಪ್ರಶಾಂತ್, ಆಗ್ಲಿಂದ ಅವಳಿಗೆ ಫೋನ್ ಮಾಡು ಅಂತ ಹೇಳ್ತಾ ಇದ್ದೀನಿ. ನೀನು ನನ್ನ ಮಾತು ಕೇಳಲ್ವಲ್ಲೋ? ಏನಿದು, ಇಷ್ಟೊಂದು ಹೆಣ್ಮಕ್ಳು ಒಟ್ಟಿಗೆ ದೀಪ ಇಟ್ಕೊಂಡು ಹೋಗ್ತಿದಾರಲ್ಲ? ಪ್ರತಿಭಾ ಇಲ್ಲ ಎಲ್ಲಿ ಅಂದರೆ ಮನೇಲಿಲ್ವಾ? ಅಯ್ಯೋ, ಇವತ್ತು ಭೀಮನ ಅಮಾವಾಸ್ಯೆ ಅಂತ ನೆನಪೇ ಇರಲಿಲ್ಲ. ಎಂತ ಎಡ್ವರ್ಟ್ ಆಗ್ಬಿಡ್ತು. ಪ್ರತಿಭಾ ಎಲ್ಲೋದ್ಲು? ಇನ್ನೂ ಬಂದಿಲ್ವಲ್ಲ? ಪ್ರಶಾಂತ್, ಆಗ್ಲಿಂದ ಅವಳಿಗೆ ಫೋನ್ ಮಾಡು ಅಂತ ಹೇಳ್ತಾ ಇದ್ದೀನಿ. ನೀನು ನನ್ನ ಮಾತು ಕೇಳಲ್ವಲ್ಲೋ? ಏನಿದು, ಇಷ್ಟೊಂದು ಹೆಣ್ಮಕ್ಳು ಒಟ್ಟಿಗೆ ದೀಪ ಇಟ್ಕೊಂಡು ಹೋಗ್ತಿದಾರಲ್ಲ? ಪ್ರತಿಭಾ ಇಲ್ಲ ಎಲ್ಲಿ ಅಂದರೆ ಮನೇಲಿಲ್ವಾ? ಅಯ್ಯೋ, ಇವತ್ತು ಭೀಮನ ಅಮಾವಾಸ್ಯೆ ಅಂತ ನೆನಪೇ ಇರಲಿಲ್ಲ. ಎಂತ ಎಡ್ವರ್ಟ್ ಆಗ್ಬಿಡ್ತು. ಅತ್ತೆ ಸಾರಿ. ಅಜ್ಜಿ ಸಾರಿ. ಸಾರಿ ಡಾಕ್ಟ್ರೆ. ಏನು ಪತ್ತದಾರಿ ಮೇಡಮ್, ಭೀಮ್ ಅಮಾವಾಸ್ಯೆ ದಿವಸನೂ ಗಂಡನ ನೆನಪಾಗ್ಲಿಲ್ವಾ? ಅದು ಲೇಟ್ ಆಗೋಯ್ತು. ಅಲ್ಲಿ ತುಂಬ ಪ್ರಾಬ್ಲಮ್. ಹೋಗಮ್ಮ, ಕೈಕಾಲು ತೊಳ್ಕೊಂಡು ಬಾ. ಅಡುಗೆ ಆಗಿದೆ, ಎಲ್ಲರೂ ಹಚ್ಕೊಂಡಿದ್ದಾರೆ. ಜೊತೆಗೆ ಊಟ ಮಾಡೋಣ. ಸಾರಿ ಅತ್ತೆ, ನಿಮಗೆ ಕೋಪ ಬಂದಿದೆ ಅಂತ ನನಗೆ ಗೊತ್ತು. ಅದು ನ್ಯಾಯನೂ ಕೂಡ. ಬೇಕಾದ್ರೆ ಎಲ್ಲರೂ ಸೇರ್ಕೊಂಡು ನನಗೆ ಬೈದ್ಬಿಡಿ. ಆದರೆ ಈ ಥರ ಸಾಫ್ಟಾಗಿ ಮಾತಾಡಿ ನನ್ನ ಗಿಲ್ಟ್ ಇನ್ನೂ ಜಾಸ್ತಿ ಮಾಡಬೇಡಿ. ಕೇಸ್ ಮುಗಿದ್ಮೇಲೆ ತುಂಬ ಬೇಜಾರಾಯಿತು ಅಂತ ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನಕ್ಕೆ ಹೋದ್ಮೇಲೆ ಗೊತ್ತಾಯ್ತು ಇವತ್ತು ಭೀಮನ ಅಮಾವಾಸ್ಯೆ ಅಂತ. ಯಾಕಮ್ಮ, ಅದಿತಿ ಕೈಲಿ ಬೆಳಿಗ್ಗೆನೇ ಹೇಳಿ ಕಳಿಸಿದ್ನಲ್ಲ? ದೀಪಾ, ಅದ್ ಬೇಡ ಕಣೆ, ಚಿಕ್ಕ ಬಿಂದಿಗೆ ತಗೋ. ಪ್ರತಿಭಾ, ಆಯ್ತೇನಮ್ಮ? ಹಾ ಅತ್ತೆ, ಬಂದೆ. ಬಾಮ್ಮ ಬೇಗ. ವಾವ್, ತುಂಬ ಚೆನ್ನಾಗಿದೆ. ನನಗೆ ಅಂತಾನೆ ಸೆಲೆಕ್ಟ್ ಮಾಡ್ಕೊಂಡು ತಂದ್ರಾ? ಇಲ್ಲ, ಪಕ್ಕದ ಮನೆ ಆಂಟಿಗೆ ಸೆಲೆಕ್ಟ್ ಮಾಡಿದ್ದೆ, ಅವ್ರು ರಿಜೆಕ್ಟ್ ಮಾಡಿ. ತಮಾಷೆ. ನನಗೆ ಗೊತ್ತು ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ. ಥ್ಯಾಂಕ್ ಯು ಸೋ ಮಚ್ ಬಾವಾ. ನಿಮ್ಗೊಂದು ವಿಷಯನ ಹೇಳೋಕ್ಕಾಗದೆ ತುಂಬ ಕಷ್ಟಪಡ್ತಿದ್ದೆ. ಈಗ ನೀವೇ ನನ್ನ ಮನಸ್ಸನ್ನ ಅರ್ಥ ಮಾಡಿಕೊಂಡು. ನಾನು ಹಿಂಗೆ ಇದು ಕೊಟ್ಟಿದ್ದಕ್ಕೆ ಕಾರಣ ಹೇಳ್ಬೇಕಲ್ವಾ? ಗೊತ್ತು, ನಿನಗೆ ಗೊತ್ತು ಅಂತ ನನಗೆ ಗೊತ್ತು, ಆದರೆ ನನಗೆ ಗೊತ್ತು ಅಂತ ನಿನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ದಿರೋ ಒಂದು ವಿಷಯ ನನಗೆ ಗೊತ್ತು, ನನಗೆ ಗೊತ್ತಿರೋ ವಿಷಯ ನಿನಗೆ ಗೊತ್ತು ಮಾಡ್ತೀನಿ. ಗೊತ್ತು ಮಾಡ್ಕೊತ್ಯಾ? ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ಮತ್ತೆ ಕೇಳ್ಬೇಡ, ನಮಗೂ ಗೊತ್ತಾಗಲ್ಲ. ಇವತ್ತು ಭೀಮ್ ಅಮಾವಾಸ್ಯೆ, ಎಲ್ಲ ಲೇಡೀಸ್ಗೂ ವಿಶೇಷವಾದ ಹಬ್ಬ. ಎಲ್ಲ ಲೇಡೀಸ್ಗೂ ಗಿಫ್ಟ್ ಕೊಡಬೇಕು ಅನಿಸ್ತು, ಎಲ್ಲರಿಗೂ ಕೊಟ್ಟಾಯ್ತು, ನಿಂಗೂ ಕೊಟ್ಟೆ. ಓಕೆನಾ? ಇಲ್ಲ,
ನೀವು ನನ್ನನ್ನು ತುಂಬ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಇದು ನನಗೆ ಅಂತ ಸ್ಪೆಷಲಾಗಿ ಗಿಫ್ಟ್ ತಂದಿರೋದು. ನೀನು ಇಲ್ಲೇ ಕೆಸರಲ್ಲಿ ಕಾಲಿಟ್ಟಿದ್ದು. ಸ್ಪೆಷಲಾಗಿ ಕೊಡಬೇಕು ಅಂದರೆ ಅವರು ಸ್ಪೆಷಲ್ ಪರ್ಸನ್ ಆಗಿರಬೇಕು. ನನಗೆ ಆಗಾಗ ಫೋನ್ ಮಾಡ್ತಾಳಲ್ಲ, ಬೆಳದಿಂಗಲ ಬಾಲೆ ಹಾಗಿರಬೇಕು. ದಿವ್ಯಾ, ನನಗೆ ಬೆಳದಿಂಗಲ ಬಾಲೆ ಯಾರು ಅಂತ ಗೊತ್ತಾಯ್ತು. ಗೊತ್ತಾಗೋಯ್ತಾ? ಯಾರದು? ಅವಳ ಹೆಸರು ಅವಳ ಹೆಸರು ದಿ 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 ದೀಪ್ತಿ. ದೀಪ್ತಿನಾ? ನೀನೇ. ಅವಳು ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ? ಅದೇಂಗೆ ಗೊತ್ತು? ಇವತ್ತು ನಾವು ವಿಡಿಯೋ ಕಾಲ್ ಮಾತಾಡಿದ್ವಿ. ಹಾಂ ಫೋಟೋ ಕೂಡ ಕಳ್ಸಿದ್ಲು. ಏನ್ ಸಕ್ಕತ್ತಾಗಿದ್ದಾಳೆ ಗೊತ್ತಾ? ದಿವ್ಯಾ, ಒಂದು ನಿಮಿಷ ಹತ್ರ ಬಾಯಿಲಿ. ಅಯ್ಯಯ್ಯ, ನೀ ತುಂಬಾ ಕುಳ್ಳಿ. ಅವಳು ನಾನು ಕರೆಕ್ಟಾಗಿ ಇಲ್ಲಿಗೆ ಬರ್ತಾಳಪ್ಪ. ನೀನು ಸ್ವಲ್ಪ ದಪ್ಪ, ಅವಳು ಸ್ಲಿಮ್ ಆಗಿ ಚೆನ್ನಾಗಿದ್ದಾಳೆ. ಅವಳು ಕನ್ನಡಕನೂ ಹಾಕಲ್ಲ. ನಿಜ ಹೇಳಿ, ಅವಳ ಹೆಸರು ನಿಜವಾಗ್ಲೂ ದೀಪ್ತಿನಾ? ನಿಜವಾಗ್ಲೂ ದೀಪ್ತಿನೇ. ಸೀರಿಯಸ್ ಆಗಿ ದೀಪ್ತಿನೇ. ಫಸ್ಟ್ ಯಾರು ಅಂತ ಹೇಳಿ. ನನ್ನ ಬಾಸು. ಸರ್, ಸರಿ ಸರ್, ಈಗಲೇ ಹೊರಟೆ. ಮಾವ, ಆ ಹುಡುಗಿ ಯಾರು ಅಂತ ಹೇಳ್ಬಿಟ್ಟೋಗಿ. ನಂಗೆ ಅರ್ಜೆಂಟ್ ಕೇಸ್ ಬಂದಿದೆ, ನಾನು ಹೊರಡಬೇಕು. ಆಮೇಲೆ ಹೇಳ್ತೀನಿ. ಛೇ, ಇವನೇನು ಈ ಥರ ಟೆನ್ಷನ್ ಕೊಡ್ತಿದ್ದಾನೆ? ಗಿಫ್ಟ್ ಕೊಡೋದು ಕೊಟ್ಬಿಟ್ಟು ಬೇರೆ ಯಾವುದೋ ಹುಡುಗಿ ಹೆಸರು ಹೇಳ್ತಿದ್ದಾನೆ. ಇವನು ನಿಜವಾಗ್ಲೂ ಹೇಳ್ತಿದ್ದಾನ, ಇಲ್ಲ ನನ್ನನ್ನು ಸತಾಯಿಸಕ್ಕೆ ಏನಾದರೂ ಹೇಳ್ತಿರ್ಬೋದಾ? ಅಜಯ್, ಅಕ್ಕ, ಏನಿದು? ಏನಾಯ್ತು? ಎಲ್ಲ ಬಂದು ಹೇಳ್ತೀನಿ ಅಕ್ಕ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಏನಾಯ್ತು? ಹೈವೇಲಿ ಒಂದು ಕೊಲೆ ಆಗಿದೆ ಅಂತೆ. ಯಾರ್ದು? ಸಿದ್ಧಾರ್ಥ್ ಅಂತ, ಸಿನಿಮಾ ಮತ್ತು ಸೀರಿಯಲ್ ಪ್ರೊಡ್ಯೂಸರು. ನಮ್ಮ ಆಫೀಸರ್ ಇಮಿಡಿಯೇಟ್ ಆಗಿ ಹೊರಡು ಅಂದ್ರು, ಹೋಗ್ತಾ ಇದ್ದೀನಿ. ಸರಿ, ಹುಷಾರು. ಸರಿ ಅಕ್ಕ. ಆ ಕೂದಲು ಯಾವ ಜಾತಿ ನಾಯಿದು ಅಂತ ಮೆನ್ಷನ್ ಮಾಡಿದ್ದಾರೆ. ಅದು ಬಂದು ಟಿಬೆಟಿಯನ್ ಮ್ಯಾಸ್ಟಿಫ್ ಅನ್ನೋ ವಿದೇಶಿ ತಳಿ ನಾಯಿ. ಹಾಗಾದ್ರೆ ಈ ನಾಯಿ ಕೊಲೆಗಾರಂದೇ ಯಾಕೆ ಆಗಿರಬಾರ್ದು? ಸೌಮ್ಯ ಮೇಲೇನಾದ್ರೂ ಹೋದ್ಲಾ? ಸೌಮ್ಯ, ಸೌಮ್ಯ, ಸಾಗರ, ಇವ್ರು ಯಾರು? ಇವ್ರು ನಮ್ಮ ಅಜ್ಜಿ ಅಕ್ಕ. ಶಾಂತಕ್ಕ ಬಂದ ಬಿಟ್ಟಿ? ನನ್ನ ತಪ್ಪುಗಳನ್ನ ಮನ್ನಿಸಿ. ಕುರುಬಿ ಭೂಮಿಗೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋ ಭಾರ ನಿಂದು ತಾಯಿ. ನಿನ್ ಮಗ ಎಲ್ಲರಂತೆ ಹುಡುಗ ಅಲ್ಲ. ಅವನು ನಮ್ಮವನು, ನಮ್ಮ ಜೊತೆ ಇರ್ಬೇಕು. ನಿನ್ ಮಗ ಅಲ್ವಾ? ಮಗಳ ನನ್ ಮುಂದೆ ಮಂಡಿ ಉರ್ಕೊಂಡು ಕೂತ್ಕೊಂಡು ಸಾರಿ ಕೇಳ್ಬೇಕು. ಅದು ಇಲ್ಲೇ ಈಗ್ಲೇ. I'll ask you.
ಏನೋ ಮಾತಾಡಬೇಕು ಅಂದ್ರಂತೆ, ಏನು? ಏನಿಲ್ಲ ಬಿಡಿ. ಏನೂ ಇಲ್ವಾ? ಐತೆ ಐತೆ. ಏನು? ಯಾವಾಗಲೂ ನಿಮ್ಮ ಜೊತೆಗೆ ಇರಬೇಕು ಅನ್ನಿಸ್ತೈತೆ, ಆದರೂ ದಿಗ್ಲಾಯ್ತೈತಲ್ಲ, ಯಾಕೆ? ಹಾಗಿದ್ರೆ ನಾನು ನಿಮ್ಮ ಕಣ್ಣಿಗೆ ಕಾಣಿಸ್ದಿರೋಂಗಿರ್ಬೇಕಾ? ಅಯ್ಯೋ ಇಲ್ಲ ಇಲ್ಲ, ದಿಗ್ಲಾಯ್ತಿದ್ರೆ ಪರವಾಗಿಲ್ಲ, ಜೊತೆಗೆ ಇರಬೇಕು. ಈ ಲೋಕದಲ್ಲಿ ನನಗೆ ಹೆಗಲಾಗಿ ನಿಂತಿರೋ ಅರ್ಜುನ್ ಶೇಷಳ ರೋಷದ ಬೆಂಕಿಗೆ ಎಲ್ಲಿ ಆಹುತಿ ಆಗೋಗ್ತಾರೋ ಅನ್ನೋ ಭಯ ಕಾಡ್ತಾ ಇದೆ. ಯಾವತ್ತಿಗೂ ನನ್ನ ಅರ್ಜುನ್ ಪ್ರಾಣಕ್ಕೆ ಅಪಾಯ ಮಾಡೋ ಮನಸ್ಸು ಶೇಷಳಿಗೆ ಬರದೇ ಇರೋ ಹಾಗೆ ಕಾಪಾಡು ತಂದೆ. ಏನು ಮಾಡೋಕ್ಕಾಗಲ್ಲ ಅಮೃತ, ವಿಧಿ ನಿಯಮದ ಮುಂದೆ ಯಾರೇನು ಮಾಡೋಕ್ಕಾಗಲ್ಲ. ನಿನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗುತ್ತೆ.